ಮಿಥ್ಯಾತ್ವಾನುಮಾನ ಖಂಡನ ಮತ್ತು ಉಪಾಧಿ ಖಂಡನ ಈ 3 ಗ್ರಂಥಗಳನ್ನು ಗುರುಗಳ ಅನುಗ್ರಹದಿಂದ ಯಥಾಶಕ್ತಿಯಾಗಿ ಪಾಠವನ್ನು ಮಾಡುವುದು ಪ್ರಯತ್ನ ಮಾಡಿದ್ದಷ್ಟೇ. ದೇವರು ಗುರುಗಳೇ ಇದನ್ನು ನಿಂತು ಮಾಡಿಸಿದ್ದು. ಪ್ರತಿನಿತ್ಯ ಎಷ್ಟೇ ಕಷ್ಟ ಆದರೂ ಏನೇ ಸಮಸ್ಯೆ ಆದರೂ ದೇವರಲ್ಲಿ ಪ್ರಾರ್ಥನೆ. ಒಂದು ದಿವಸ ಪಾಠ ತಪ್ಪು ಪ್ರಸಂಗ ಆಗ್ತಿತ್ತು. ಆ ಪ್ರಸಂಗ ಇದ್ದಾಗ ಮರುದಿವಸ ಇದು ಇಂಥ ಮತ್ತೆ ಪ್ರಸಂಗ ಬರಬಾರದು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ನಾವು ಗುರುಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ, ಅವರ ಅನುಗ್ರಹ ಮಾಡಿದ್ದಕ್ಕಾಗಿಯೇ ಗ್ರಂಥ ಪ್ರಾರಂಭ ಮಾಡಿದ್ದು ಆಯಿತು. ಗ್ರಂಥ ಮುಗಿಸುವ ಪ್ರಯತ್ನ, ಮುಗಿಸುವುದು ಅಂತಂದರೆ ಮತ್ತೆ ಈಗ ಪ್ರಾರಂಭ, ಮುಗಿಸುವುದು ಅಂತ ಅಲ್ಲ. ಆದರೂ ಗುರುಗಳಿಗೆ ದೇವರಿಗೆ ಈ ಅಶ್ವತ್ಥ ಲಕ್ಷ್ಮೀ ನರಸಿಂಹದೇವರು ಸನ್ನಿಧಾನ MK ಹುಬ್ಬಳ್ಳಿಯಿಂದ ಹತ್ತಿರ ಇದೆ ಅಂತ ಹೇಳಿ ಎಲ್ಲರೂ ಮಾಡಿದಂತಹ ಈ ಪಾಠ ಪ್ರಯತ್ನಪಟ್ಟು ಮಾಡಿಕೊಂಡು ಬಂದು ಇಲ್ಲಿ ಯಥಾಕಿಂಚಿತ್ ಏನೋ ಅನುವಾದ ಮಾಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ, ನಾನು ಮಾಡಿದ್ದೇನೆ. ಹಾಗಾಗಿ ಗುರುಗಳು ನರಸಿಂಹದೇವರು ಸುಪ್ರಸನ್ನರಾಗಿ ಸಂತೋಷಪಟ್ಟು ನಿರ್ವಿಘ್ನವಾಗಿ ಪಾಠ ಪ್ರವಚನ ನಮ್ಮಿಂದ ಆಗುವಂತೆ ಆಗಲಿ. ಈ ವಿದ್ಯಾಪೀಠದ ವತಿಯಿಂದ, ಆನಂದ ತೀರ್ಥ ವಿದ್ಯಾಪೀಠದ ವತಿಯಿಂದ ಮತ್ತೆ ಪಾಠ ನಿರ್ವಿಘ್ನವಾಗಿ ಮತ್ತೆ ಮುಂದಿನ ಗ್ರಂಥಗಳು ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಇದನ್ನು ಮಾಡಿದ. ನಮಸ್ಕರಿಸುತ್ತಾ ಇವತ್ತಿನ ಈ ಭಗವತ್ ಸನ್ನಿಧಾನದೊಳಗೆ ಕಿಂಚಿ ಶಬ್ದಗಳನ್ನು ಏನು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳುವ ಒಂದು ಪ್ರಯತ್ನ ಮಾಡ್ತೀನಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರ ಯತ್ ಕೃಪಾ ಪರಮಾನಂದ ಮಾಧವಂ. ಮಾಧವನ ಕೃಪೆ ಇದ್ದರೆ ಮೂಕನು ಕೂಡ ಮಾತಾಡ್ತಾನಂತೆ, ಕೈಕಾಲು ಊನಿದ್ದವನು ಕೂಡ ಜಿಗಿದಾಡ್ತಾನಂತೆ. ಹಾಗಾದರೆ ಆ ಮಾಧವ ಅಂದರೆ ಯಾರು, ಭಗವಂತ ಅಂದರೆ ಏನು, ಅವನ ಸ್ವರೂಪ ಹೇಗಿರ್ತದೆ ಅನ್ನುವ ಒಂದು ತಿಳ್ಕೊಳ್ಳೋ ಒಂದು ಮನುಷ್ಯರ ಪ್ರಯತ್ನದಲ್ಲಿ ಸಾಕಷ್ಟು ಮತ ಆಚಾರ್ಯರು ತಮ್ಮ ವಿಚಾರಗಳನ್ನು ತಿಳಿಸಿದ್ದಾಗ ನಮ್ಮ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ವಿಚಾರಗಳನ್ನು ಅತ್ಯಂತ ಶ್ರೇಷ್ಠ ರೀತಿಯಾಗಿ ತಿಳಿಸಿಕೊಟ್ಟಂತಹ ವಿಚಾರದಲ್ಲಿ 3 ಗ್ರಂಥಗಳ ಅಧ್ಯಯನವನ್ನು ನಾವು ಮಾಡಿದ್ದೀವಿ. ಈಗ ಮಾಯಾವಾದ ಖಂಡನ, ಉಪಾಧಿ ಖಂಡನ ಹಾಗೂ ಮಿಥ್ಯಾತ್ವವಾದ ಖಂಡನ ಅಂತೇಳಿ ಕಿಂಚಿತ್ ನಮಗೇನು ತಿಳಿದಿದೆ ಅದನ್ನು 2 ಮಾತುಗಳನ್ನು 2 ಅಕ್ಷರಗಳನ್ನು ಹೇಳುವ ಪ್ರಯತ್ನ ಮಾಡ್ತೀನಿ. ಟೀಕಾಕೃತ್ಪಾದರ ಒಂದು ಶ್ಲೋಕವನ್ನು ಹೇಳಿ ಅವ್ರು ಹೇಳಿದ್ದನ್ನು ಹೇಳ್ತೀನಿ. ಸತ್ಯೋಪಾಧಿಕೃತ ಸತ್ಯಭೇದ ಬಾಧೆ ದೋಷಾಂತರ ಆಹ. ಹಿ ಶಬ್ದೋ ವ್ಯಾಪ್ತಿ ಸೂಚನಾರ್ಥಃ ಭವತು ವಾ ಆಕಾಶಾದಿಭೇದಃ ತಥಾ ಸಿದ್ಧೋಪಾಧಿಕಃ ಜೀವಬ್ರಹ್ಮಣೋಃ ಜೀವಾನಾಂಚ ಭೇದಸ್ತು ಸ್ವಾಭಾವಿಕ ಏಕಾಂಗೀಕಾರ್ಯಃ ಸ್ವರೂಪೈಕೆ ಸ್ವಾಭಾವಿಕೈಕೆ ಸುಖದುಃಖಾದಿಭೋಗಶ್ಚ ಭೇದೇನ ದರ್ಶನ ನ ಸ್ಯಾತ್ ಸಂಪ್ರತಿಪನ್ನೈಕ್ಯಾತ್ಮವತ್ ಅಂಥೇಳಿ ಇದರ ಮೂಲ ವಾಕ್ಯಗಳಾದ ಆಚಾರ್ಯರದು ಹಾಗೂ ಅದಕ್ಕೆ ಟೀಕಾಕೃತ್ಪಾದರು ಬರೆದಿದ್ದಾರೆ. ಇದರ ತಾತ್ಪರ್ಯ ಏನಾಗ್ತದೆ ಅಂತಂದರೆ, ಜೀವಬ್ರಹ್ಮರಲ್ಲಿ ವಾಸ್ತವಿಕವಾಗಿ ಭೇದ ಇಲ್ಲ. ಹಾಗಾದರೆ ಭೇದ ಇಲ್ಲ ಅಂತಂದರೆ ಯಾವ ರೀತಿ ಇದೆ, ಅದು ಉಪಾಧಿ ನಿಮಿತ್ತ ಇದೆ ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ಜೀವ ಬ್ರಹ್ಮರಲ್ಲಿ ಇರೋದು ಅಭೇದಾನೇ, ಆದರೆ ಭೇದ ಕಾಣ್ತದಲ್ಲ ಅಂತಂದರೆ ಅದು ಉಪಾಧಿಯ ಕಾರಣದಿಂದ ಭೇದ ಕಾಣ್ತದೆ, ಉಪಾಧಿ ನಿಮಿತ್ತ ಅಂತ ಹೇಳ್ತಾರೆ. ಉದಾಹರಣೆಗೆ ದೇಹ ನಮಗೆ ಇದೆ, ಭಗವಂತನಿಗೆ ದೇಹ ಇಲ್ಲ. ಜಡ ಮನಸ್ಸು ನಮಗೆ ಇದೆ, ಭಗವಂತನಿಗೆ ಜಡ ಮನಸ್ಸಾದಿಗಳು ಇಲ್ಲ, ಅವಂತೂ ನಿರ್ವಿಕಾರ ಅಂತ ಹೇಳ್ತಾನೆ. ಹಾಗಾದರೆ ಆ ಜೀವ ಬ್ರಹ್ಮರ ಏನು ಭೇದವನ್ನು ಹೇಳ್ತೀರಿ ಉಪಾಧಿಯಿಂದ, ಆ ಉಪಾಧಿ ಸತ್ಯವೋ ಮಿಥ್ಯವೋ ಅಂತ ನಾವು ಪ್ರಶ್ನೆ ಮಾಡಿದಾಗ ಅದು ಸತ್ಯಭೇದ ಅಂತ ಬರ್ತದೆ, ಮಿಥ್ಯಾಭೇದ ಅಂತ ಬರ್ತದೆ. ಅದಕ್ಕಾಗಿ ನಾವು ಹಿಂದೆ ದೋಷಗಳನ್ನು ಕೊಡ್ತಾ ಇದ್ದೀವಿ. ಅದು ಸತ್ಯ ಅಂತ ಹೇಳಿದರೆ ಒಂದು ದೋಷ, ಅಸತ್ಯ ಅಂತ ಹೇಳಿದರೆ ಇನ್ನೊಂದು ದೋಷ ಬರ್ತದೆ, ಹಾಗೂ ಅದನ್ನೇ ಪದೇ ನೋಡಿಕೊಂಡಾಗ ಅನವಸ್ಥಾ ಅಂಥೇಳಿ ಮತ್ತೊಂದು ದೋಷ ಬರ್ತದೆ. ಈ ದೋಷಗಳಾದ ನಂತರ ನಾವು ಮುಂದೆ ಒಂದು ದೋಷಾಂತರವನ್ನು ತೆಗೆದುಕೊಳ್ತೇವೆ. ಅದೇ ಮೂಲಕ ಸುಖ ದುಃಖಾದಿಭೋಗಶ್ಚ ಸ್ವರೂಪೈಕೇನ ಭೇದತಃ. ಇಲ್ಲಿ ಈ ಶಬ್ದ ವ್ಯಾಪ್ತಿಯನ್ನು ಸೂಚಿಸ್ತದೆ. ಹಾಗಾದರೆ ಯಾವುದಪ್ಪ ವ್ಯಾಪ್ತಿ ಅಂತ ಕೇಳಿದರೆ, ಬೇರೆ ಬೇರೆ ಜೀವಿಗಳಲ್ಲಿ ಅವಕ್ಕೆ ಆಗತಕ್ಕಂಥ ಸುಖಗಳೇ ಬೇರೆ, ಅವಕ್ಕೆ ಆಗತಕ್ಕಂಥ ದುಃಖಗಳೇ ಬೇರೆ ಇರೋದು ಹೊತ್ತಿನಾಗ ಸುಖ ದುಃಖಗಳ ಭೋಗ ಅನುಭವ ಸಿದ್ಧವಾಗಿರೋದ್ರಿಂದ ನೀವು ಏನು ಹೇಳ್ತೀರಲ್ಲ ಆ ವಿಚಾರಕ್ಕೆ ನಾವು ಕದಾಚಿತ್ ಆಕಾಶ
ತೆಗೆದುಕೊಂಡಾಗ ಘಟಾಕಾಶ ಮತ್ತು ಪಟಾಕಾಶ ಅಂತ ತೆಗೆದುಕೊಂಡಾಗ ಅಲ್ಲಿ ನೀವು ಹೇಳುವಂತಹ ಉಪಾಧಿ ಇರಲಿ, ಅದನ್ನು ನಾವು ಒಪ್ಪೋಣ ಅಂತ. ಆದರೆ ಜೀವ ಮತ್ತು ಬ್ರಹ್ಮರಲ್ಲಿ ಹಾಗೂ ಜೀವಜೀವಿಗಳಲ್ಲಿ ಆ ಉಪಾಧಿಯನ್ನು ಹೇಳಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ಅದು ಔಪಾಧಿಕವಲ್ಲ, ಅದು ಸ್ವಾಭಾವಿಕವಾಗಿ ಸಿದ್ಧವಾಗಿದೆ. ಸ್ವಾಭಾವಿಕ ಸಿದ್ಧವಾದಾಗ ಸುಖ ದುಃಖಗಳ ಭೋಗ ಭೇದನೆ ಕಾಣಿಸ್ತದೆ. ಸುಖ ದುಃಖ ಭೇದೇನ ದರ್ಶನಾತ್ ಅಂತಂದರೆ ಒಬ್ಬರಿಗಾಗುವ ಸುಖ ಬೇರೆ, ಒಬ್ಬರಿಗಾಗುವ ದುಃಖ ಬೇರೆ, ಅವರಿಗಾಗುವ ಕಷ್ಟ ಬೇರೆ ಇದ್ದ ಹೊತ್ತಿನಾಗ ಎರಡೂ ಒಂದು ಅಂತ ಹೇಳಿಕ್ಕೆ ಬರಂಗಿಲ್ಲ. ಅಕಸ್ಮಾತ್ ನೀವು ಇದು ಒಂದು ಅಂತ ಹೇಳಿದರೆ ಬೇರೆ ಬೇರೆಗಳ ಜೀವಿಗೆ ಆಗತಕ್ಕ ಸುಖ ದುಃಖಗಳು ಇಲ್ಲದೇ ಹೋಗಬೇಕಾಗ್ತದೆ. ಅಂತಂದರೆ ಇದು ಜೀವಬ್ರಹ್ಮರ ಸ್ವರೂಪ ಐಕ್ಯ ಅಂತ ನೀವು ಹೇಳೋದಾದರೆ ಇದು ಸಾಧ್ಯ ಆಗುವುದಿಲ್ಲ. ಆದರೆ ಇದು ನಾವು ನೋಡ್ತಾ ಇದ್ದೀವಿ. ಈಗ ನಮಗಾಗತಕ್ಕಂಥ ಬೇರೆ ಬೇರೆ ಜೀವಗಳಿಗೆ ಆಗತಕ್ಕ ಸುಖ ದುಃಖ ಬೇರೆ ಇರೋದ್ರಿಂದ ಸ್ವರೂಪ ಐಕ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಜೀವ ಮತ್ತು ಬ್ರಹ್ಮರ ಸ್ವರೂಪ ಐಕ್ಯ ಸಾಧ್ಯವಿಲ್ಲ. ಅಕಸ್ಮಾತ್ ಸಾಧ್ಯ ಅಂತ ಹೇಳಿದರೆ ಅದಕ್ಕೆ ಒಂದು ವ್ಯಾಪತ್ತಿ ಬರುತ್ತದೆ ಅಂಥೇಳಿ ಶ್ರೀಮನ್ ಮಧ್ವಾಚಾರ್ಯರ ಒಂದು ಮಾತು ಆಚಾರ್ಯರ, ಮತ್ತು ಅದನ್ನು ನಮಗೆ ತಿಳ್ಕೊಳ್ಳೋಕ್ಕೆ ಶಕ್ಯವಿಲ್ಲ. ಟೀಕಾಕೃಪಾದರು ಮತ್ತು ಅದನಂತರ ಸಾಕಷ್ಟು ಟಿಪ್ಪಣಿಕಾರರು, ಅದನಂತರ ನಮ್ಮ ಆಚಾರ್ಯರು ತಿಳಿಸಿಕೊಟ್ಟಾಗೆ ನನಗೆ ತಿಳಿದಂಥ ಎರಡು ಮಾತುಗಳನ್ನು ಹೇಳಿದ್ದೇನೆ. ನಮಸ್ಕಾರ. ಶಾಸ್ತ್ರದಾಗೆಲ್ಲ ಪ್ರತಿಪಾದ ಆಗಿದೆ, ಅದನ್ನು ನೀವು ಹೆಂಗೆ ಹೇಳ್ತೀರಿ? ಅವಾಗ ಆಚಾರ್ಯ ಹೇಳ್ತಾರೆ, ಅದು ಶ್ರುತಿ ತಮ್ಯೋ ಶಾಸ್ತ್ರದಾಗ ನಿಮ್ಮದು ಜೀವಬ್ರಹ್ಮರ ಐಕ್ಯ ಪ್ರತಿಪಾದಿತವಾಯಿತು ಅಂದ್ರೆ ಅವಾಗ ನೀ ಏನು ಹೇಳ್ತೀವಿ ಅದನ್ನು ನಾವು ಒಪ್ಕೋತೀವಿ. ಇಲ್ಲದೇ ಇರೋಂಥದ್ದು ಮತ್ತು ಅಜ್ಞಾನದಿಂದ ಜಗತ್ತು ಕಲ್ಪಿತವಾಗಿದೆ ಅಂತ ಯಾವ ಮತ ಹೇಳ್ತದೋ ಅದು ಅಖಿಲಾಜ್ಞಾನ ಮತ. ಅಖಿಲಾಜ್ಞಾನ ಮತ. ಇದಕ್ಕೆ ದ್ವಾಂತ ಅಂದರೆ ಕತ್ತಲಲ್ಲಿ ಮುಳುಗಿರ್ತಕ್ಕಂಥದ್ದು. ಆಚಾರ್ಯರು ಅದಕ್ಕೆ ಹೇಳ್ತಾರೆ, ಅಜ್ಞಾನದ ಕತ್ತಲನ್ನು ಪರಿಹರಿಸುವ ಬೆಳಕಿನ ಸೂರ್ಯ ಅಂತ ಅಂದರೆ ಅದು ನರಸಿಂಹದೇವರು. ಜಯತಿ ಅಂದರೆ ಉತ್ಕೃಷ್ಟರಾಗಿದ್ದಾರೆ. ಯಾರು? ನರಸಿಂಹದೇವರು. ಆ ಧ್ವಾಂತವನ್ನು, ಅಜ್ಞಾನವನ್ನು ನಾಶ ಮಾಡೋದ್ರಲ್ಲಿ ಉತ್ಕೃಷ್ಟ ಸಮರ್ಥರಾಗಿದ್ದಾರೆ. ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತಂದರೆ ಭಗವಂತ ಸಚ್ಚಿದಾನಂದ ಸ್ವರೂಪ, ಅಂದರೆ ಯಾವುದೇ ದೋಷ ಇಲ್ಲದೆ ಇರತಕ್ಕಂಥವನು. ಆಮೇಲೆ ಅನಂತ ಗುಣಗಳಿಂದ ಕೂಡಿದವನು, ಅನಂತ ಜ್ಞಾನದಿಂದ ಸ್ವರೂಪದಿಂದ ಕೂಡಿರತಕ್ಕಂಥವನು, ಅನಂತ ಸುಖ ಉಳ್ಳವನು, ಅನಂತ ಶಕ್ತಿ ಇರೋವನು, ಅನಂತ ಆನಂದ ಇರೋವನು. ಈಗ ಶುದ್ಧವಾದ ಅಸ್ತಿತ್ವ ಉಳ್ಳವನು ಅಂದರೆ ನಮಗೆ ಅಸ್ತಿತ್ವ ಇಲ್ಲ ಅಂತಲ್ಲ, ಅಂದರೆ ನಮಗೆ ಅಸ್ತಿತ್ವ ಇದ್ರೂ ಸಹ ಅದು ಶುದ್ಧವಾದ ಅಸ್ತಿತ್ವ ಇರಲ್ಲ ಅಥವಾ ಅನಂತವಾದ ಅಸ್ತಿತ್ವ ಇರೋಂಗಿಲ್ಲ. ಅಂತಹ ಪಯೋನಿಧಿ ಅಂತಂದರೆ ಸಮುದ್ರ ಎಂಡ್ಲೆಸ್ ಸಮುದ್ರ ಥರ. ಅಂದರೆ ಯಾವುದು ಸಮುದ್ರ ಥರ ಅಥವಾ ಯಾವುದು ಎಂಡ್ಲೆಸ್ ಭಗವಂತನಿಗೆ ಅಂತಂದರೆ ಅವನು ಆನಂದ, ಜ್ಞಾನ, ಗುಣಗಳು ಎಲ್ಲವೂ ಅನಂತವಾಗಿರ್ತಕ್ಕಂಥ. ಈ ಪ್ರಶ್ನೆ ಮಾಡ್ಕೋ. ಜ್ಞಾನ, ಸುಖ, ಶಕ್ತಿ ಇವುಗಳನ್ನು ಸಮುದ್ರಕ್ಕೆ ಹೋಲಿಸಿದ್ವಿ. ಸಮುದ್ರನೂ ಪರಿಮಿತಿಗೊಳ್ತದೆ, ಆದರೆ ಭಗವಂತನಿಗೆ ಅದು ಸೀಮಿತ ಇರೋಂಗಿಲ್ಲ, ಪರಿಮಿತಿ ಇಲ್ಲ ಪರಮಾತ್ಮನದು. ಅದನ್ನು ಸೂಚನೆ ಮಾಡ್ಲಿಕ್ಕೆ ಅಮಿತ ಶಬ್ದ ಹೇಳ. ಅಮಿತ ಪಯೋನಿಧಿ. ಪಯೋನಿಧಿ ಆದರೂ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಆಗ್ತದೆ, ಸೀಮೆಗೊಳ್ತದೆ. ಇದು ದಂಡಿ ಅಂತ ಕಾಣ್ತದೆ, ಯಾಕಂದ್ರೆ ಜಗತ್ತೇ ಒಂದು ಕಡೆ ಮುಗೀತು. ಆದರೆ ಬರಬ್ಬರಿ ಹೇಳಿದೆ ನೀನು. ಆದರೆ ದೇವರ ಜ್ಞಾನ ಸುಖ ಶಕ್ತಿಗಳು ಎಂದೂ ಮುಕ್ತಾಯಗೊಳ್ಳುವುದಿಲ್ಲ, ಅದಕ್ಕೆಂದೂ ಸೀಮೆ ಇಲ್ಲ ಅಂತ ಸೂಚನೆ ಮಾಡಲಿಕ್ಕೆ ಅಮಿತ ಹೇಳ್ತೀನಿ. ಆದ್ದರಿಂದ ಆಚಾರ್ಯ ಕೊನೆ ಮಾಯವಾದ ಖಂಡನ ಕೊನೆ ಇದು ಹೇಳಬೇಕಾದ್ರೆ, ಈ ಮಾಯವಾದನ ಖಂಡನ ನಾನೇ ಬರೆದಿದ್ರು ಸಹ ಅದನ್ನು ನರಸಿಂಹದೇವರೇ ನನ್ನಲ್ಲಿ ನಿಂತು ಬರೆಸಿರೋದು ಅನ್ನೋದನ್ನು ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅಂದರೆ, ಎಲ್ಲರೂ ಅಜ್ಞಾನವನ್ನು ಪರಿಹರಿಸುವ, ಎಲ್ಲರಿಗೂ ಜ್ಞಾನಸುಖ ಮೋಕ್ಷವನ್ನು ಕೊಡುವನು ನರಸಿಂಹದೇವರು ಆಚಾರ್ಯರಲ್ಲಿ ನಿಂತು ಅಜ್ಞಾನ ನಿವೃತ್ತಿಯನ್ನು ಮಾಡಿಸಲು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಚಲೋ ಆಯ್ತು. ಕರಿಷ್ಯೆ ಮಾಯಾವಾದಸ್ಯ ಖಂಡನಂ ನರಸಿಂಹೋಖಿಲಾಜ್ಞಾನ ಹತದ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಪುರುಷಾರ್ಥಃ ಇತಿ ನಿತ್ಯಾನಂದಿ ಇತಿ ವಿಶೇಷಣಂ ಭೋಜನಂ ಭೋಗಃ ಅನುಭವಃ.
ಹೀಗೆ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಆಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಹೀಗೆ ಪರಮಾತ್ಮನಿಗೆ ವಿಶೇಷವನ್ನು ಕೊಟ್ಟು ಇಂದಿರಾಪತಯೇ ಲಕ್ಷ್ಮೀದೇವಿಗೆ ಪತಿಯಾದ ನಿತ್ಯಾನಂದ ಭೋಜನದಾಯಿನೇ ಭೋಜನ ಅಂದರೆ ನಾವು ಭೋಜನ ಅಂದರೆ ಊಟ ಅಂತ ತಿಳ್ಕೊಂಡ್ಬಿಡ್ತೀವಿ. ಭೋಜನ ಅಂದರೆ ಭೋಗ ಅಂದರೆ ಏನು ಅನುಭವ. ಇವನ್ನ ಅರ್ಥ ಮಾಡಿ ಟೀಕಾರಾಯರು ಶ್ರೀಮದಾಚಾರ್ಯ ಇದನ್ನು ಸಮರ್ಪಣೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಟೀಕಾಕೃತ್ಪಾದರು ಸದಾ ಸುರ ಶಿರೋರತ್ನ ಪ್ರಭಾಮೋಷಿ ನಖತ್ವಿಷಿ ಕಮಲಾ ಕಮಿತು ಪಾದಯುಗರೇ ರತಿರಸ್ತು ಮೇ ಅಂತ ಹೀಗೆ ಟೀಕಾಕೃತ್ಪಾದರು ಕೂಡ ಸಮರ್ಪಣೆ ಮಾಡ್ತಾರೆ. ಹೀಗೆ 3 ಗ್ರಂಥಗಳನ್ನು ಸಮಿತಿ ಮಾಡಿದರು. ಹೀಗೆ ಈ 3 ಗ್ರಂಥಗಳನ್ನು ಮಾಯಾವಾದ ಖಂಡನ, ಅಧ್ಯಾತ್ಮಾನುಮಾನ ಖಂಡನ ಮತ್ತು ಉಪಾಧಿ ಖಂಡನ ಈ 3 ಗ್ರಂಥಗಳನ್ನು ಗುರುಗಳ ಅನುಗ್ರಹದಿಂದ ಯಥಾಶಕ್ತಿಯಾಗಿ ಪಾಠವನ್ನು ಮಾಡುವುದು ಪ್ರಯತ್ನ ಮಾಡಿದ್ದಷ್ಟೇ. ದೇವರು ಗುರುಗಳೇ ಇದನ್ನು ನಿಂತು ಮಾಡಿಸಿದ್ದು. ಪ್ರತಿನಿತ್ಯ ಎಷ್ಟೇ ಕಷ್ಟ ಆದರೂ ಏನೇ ಸಮಸ್ಯೆ ಆದರೂ ದೇವರಲ್ಲಿ ಪ್ರಾರ್ಥನೆ ಒಂದು ದಿವಸ ಪಾಠ ತಪ್ಪು ಪ್ರಸಂಗ ಆಗ್ತಿತ್ತು. ಆ ಪ್ರಸಂಗ ಇದ್ದಾಗ ಮರುದಿವಸ ಇದು ಇಂಥ ಅವಸರ ಮತ್ತೆ ಪ್ರಸಂಗ ಬರಬಾರದು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ನಾವು ಗುರುಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅವರ ಅನುಗ್ರಹ ಮಾಡಿದ್ದಕ್ಕಾಗಿಯೇ ಗ್ರಂಥ ಪ್ರಾರಂಭ ಮಾಡಿದ್ದು ಆಯಿತು. ಗ್ರಂಥ ಮುಗಿಸುವ ಪ್ರಯತ್ನ ಮುಗಿಸುವುದು ಅಂತಂದರೆ ಮತ್ತೆ ಈಗ ಪ್ರಾರಂಭ ಮುಗಿಸುವುದು ಅಂತಲ್ಲ. ಆದರೂ ಗುರುಗಳಿಗೆ ದೇವರಿಗೆ ಈ ಅಶ್ವತ್ಥ ಲಕ್ಷ್ಮೀ ನರಸಿಂಹದೇವರು ಸನ್ನಿಧಾನ MK ಹುಬ್ಬಳ್ಳಿಯಿಂದ ಹತ್ತಿರ ಇದೆ ಅಂತ ಹೇಳಿ ಮಾಡಿದ ಎಲ್ಲರೂ ಮಾಡಿದಂತಹ ಈ ಪಾಠ ಪ್ರಯತ್ನಪಟ್ಟು ಮಾಡಿಕೊಂಡು ಬಂದು ಇಲ್ಲಿ ಯಥಾಕಿಂಚಿತ್ ಏನೋ ಅನುವಾದ ಮಾಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ, ನಾನು ಮಾಡಿದ್ದೇನೆ. ಹಾಗಾಗಿ ಗುರುಗಳು ನರಸಿಂಹದೇವರು ಸುಪ್ರಸನ್ನರಾಗಿ ಸಂತೋಷಪಟ್ಟು ನಿರ್ವಿಘ್ನವಾಗಿ ಪಾಠ ಪ್ರವಚನ ನಮ್ಮಿಂದ ಆಗುವಂತೆ ಆಗಲಿ. ಈ ವಿದ್ಯಾಪೀಠದ ವತಿಯಿಂದ, ಆನಂದ ತೀರ್ಥ ವಿದ್ಯಾಪೀಠದ ವತಿಯಿಂದ ಮತ್ತೆ ಪಾಠ ನಿರ್ವಿಘ್ನವಾಗಿ ಮತ್ತೆ ಮುಂದಿನ ಗ್ರಂಥಗಳು ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಇದನ್ನು ಮಾಡಿದ್ದೀನಿ.